ಸಚಿವರಿಗೆ, ರೈತ ವಿರೋಧಿ ಸಿದ್ದರಾಮಯ್ಯಗೆ, ರೈತ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಕಳಪೆ ತೊಗರಿ ಬೀಜ ವಿತರಣೆ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಕಿಸಾನ್ ಮೋರ್ಚಾಕ್ಕೆ, ಕೃಷಿ ಸಚಿವರಿಗೆ ಸೈಲೆಂಟ್ ಆಗ್ರಿ. ಗೌರವಾನ್ವಿತ ಮಾನ್ಯ ಲೋಕಾಯುಕ್ತರು ಈ ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಂಕಷ್ಟಕ್ಕೊಳಗಾದಂಥ ಅನೇಕ ಜನ ರೈತರು ಅವರಿಗೆ ಮನವಿ ಮಾಡಿದರು. ಈ ರೀತಿ ಜಿಲ್ಲೆಯಲ್ಲಿ ಕಳಪೆ ತೊಗರಿ ಬೀಜವನ್ನು ಸಪ್ಲೈ ಮಾಡಿದರ ಪರಿಣಾಮವಾಗಿ ಸುಮಾರು 4,000 ರಿಂದ 5,000 ಕೋಟಿ ಬೆಳೆ ನಷ್ಟ ಆಗಿದೆ. ಯಾರು ಕಳಪೆ ಬೀಜ ಸಪ್ಲೈ ಮಾಡಿದ ಏಜೆನ್ಸಿಗಳಿದ್ದಾರೆ, ಸುಮಾರು 70 ರಿಂದ 80 ಏಜೆನ್ಸಿಗಳು ಈ ಜಿಲ್ಲೆಯಲ್ಲಿವೆ. ಅವರೆಲ್ಲರೂ ಕೂಡ ಬೀಜ ನಿಗಮದ ಮುಖಾಂತರ ತೊಗರಿ ಬೀಜವನ್ನು ಸಪ್ಲೈ ಮಾಡಿದ್ದಾರೆ. ತೊಗರಿ ಬೀಜ ಸಪ್ಲೈ ಮಾಡಬೇಕು, ಉತ್ಪಾದನೆ ಮಾಡಬೇಕಾಗಿದ್ದರೆ ಅವ್ರು ಮೊದಲೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ. ಯಾವ್ಯಾವ ಹೊಲದಾಗ ತೊಗರಿ ಬೀಜ ನಾವು ಬೆಳೆಯಕ್ಕೆ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ. ಸರ್ವೆ ನಂಬರ್ ಸಮೇತ ಕೊಡ್ತಾರೆ. ಅದನ್ನು JD ಅವ್ರು ಹೋಗಿ ವಿಸಿಟ್ ಮಾಡಬೇಕಾಗುತ್ತೆ, ವಿಜಿಲೆನ್ಸ್ನವ್ರು ವಿಸಿಟ್ ಮಾಡಬೇಕಾಗುತ್ತೆ. ಅದಕ್ಕೆ ಸೂಕ್ಷ್ಮ ಪೌಷ್ಟಿಕಾಂಶಗಳನ್ನು ಹಾಕಿ ಆ ಬೀಜಗಳನ್ನು ಬೆಳೆಸಿ ಅದು ಸರ್ಟಿಫೈ ಆದಮೇಲೆ ಅದನ್ನು ನೀವು ರೈತರಿಗೆ ವಿತರಣೆ ಮಾಡಬೇಕಾಗುತ್ತೆ. ಅದನ್ನು ಯಾವುದನ್ನು ಮಾಡಿಲ್ಲ. ಭ್ರಷ್ಟ ಅಧಿಕಾರಿಗಳು ಮತ್ತು ಕೃಷಿ ಸಚಿವರು ಮತ್ತು ಕಮಿಷನರ್ ಮತ್ತು ಬೀಜ ನಿಗಮದ ಅಧಿಕಾರಿಗಳು ಇವರೆಲ್ಲರೂ ಕೂಡ ಶಾಮೀಲಾಗಿ ಇವತ್ತು ಏನು ದಾಲ್ ಮಿಲ್ಗಳಿಗೆ ಏನು ಸಪ್ಲೈ ಆಗ್ತದೆ, ಆ ದಾಲ್ ಮಿಲ್ಗೆ ಸಪ್ಲೈ ಆಗಿರ್ತಕ್ಕಂಥ ಏನು ತೊಗರಿನ ಚಾಡಿ ಹಿಡಿದು ಅದರ ಸಣ್ಣ ಕಾಳು ತೆಗೆದು ಅದಕ್ಕೆ ಮಿಲಾಕಿನ ಪುಡಿ ಮಿಕ್ಸ್ ಮಾಡಿ ರೈತರಿಗೆ ಇವತ್ತು ಕಳಪೆ ಬೀಜಗಳನ್ನು ಸಬ್ ಸ್ಟ್ಯಾಂಡರ್ಡ್ ಸೀಡ್ಸನ್ನು ಇವತ್ತು ರೈತರಿಗೆಲ್ಲರೂ ಕೂಡ ಸಪ್ಲೈ ಮಾಡೋದ್ರಿಂದ ಎಂಟೈರ್ ಬಿಜಾಪುರ ಜಿಲ್ಲೆಯಲ್ಲಿ 5,38,000 ಹೆಕ್ಟೇರ್ ಪ್ರದೇಶದಲ್ಲಿ ಏನು ನಮ್ಮ ರೈತರು ತೊಗರೆ ಬೆಳೆದಿದ್ದರು 100ಕ್ಕೆ 80% ಸಂಪೂರ್ಣ ನಾಶ ಆಗಿದೆ. 80% ಬೆಳೆ ನಷ್ಟ ಆಗಿದೆ. ಆದರೆ ಇದಕ್ಕೆ ಅಧಿಕಾರಿಗಳು ಬೇರೆ ಸಬೂಬುಗಳನ್ನು ಹೇಳ್ತಾ ಇದ್ದಾರೆ. ತೇವಾಂಶದ ಕೊರತೆಯಿಂದ ಆಗಿದೆ ಅಂತ ಹೇಳ್ತಾರೆ. ಹೋದ ವರ್ಷ ಈ ವರ್ಷಕ್ಕಿಂತ ಕಮ್ಮಿ ಮಳೆ ಆಗಿತ್ತು, ಚೆನ್ನಾಗಿಲ್ಲ. ತೇವಾಂಶ ಕೊರತೆ ಆಗಿದ್ದರೆ ಗಿಡ ತಲೆ ಎತ್ತರಕ್ಕೆ ಬೆಳೆಯಂಗಿಲ್ಲ ರೀ. ಇದನ್ನು ಅಧಿಕಾರಿಗಳು ಯಾರು ಏನೋ ಕಿವಿನಲ್ಲಿ ಹೂ ಇಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇದು ಹೇಳ್ತಾರೆ, ಅವರು ಮಂಜು ಬಿದ್ದು ಹಾಳಾಗೋಗಿದೆ. ಮಂಜು ಬಿದ್ದಿದ್ರೆ ಮಂಜಿಗೆ ಮೊದಲು ಎಫೆಕ್ಟ್ ಆಗೋ ಏನು ಬೆಳೆಗಳು ಅಂದರೆ ಅದು ತೋಟಗಾರಿಕೆ ಬೆಳೆ, ಅದರಲ್ಲಿ ವಿಶೇಷವಾಗಿ ದ್ರಾಕ್ಷಿ ಬೆಳೆ. ನಮ್ಮಲ್ಲಿ ದ್ರಾಕ್ಷಿ ಬೆಳೆ ಚೆನ್ನಾಗಿದೆ. ಬೇಕಿದ್ದ ದ್ರಾಕ್ಷಿ ಬೆಳೆಗಾರರು ಇಲ್ಲಿ ಭಾಳ ಜನ ಬಂದಾರೆ. ಅವ್ರನ್ನೆಲ್ಲರೂ ಕೂಡ ನೀವು ಇಂಟರ್ವ್ಯೂ ಮಾಡಿದ್ರೆ ಗೊತ್ತಾಗುತ್ತೆ. ಮೂರನೇದು ಏನು ಹೇಳ್ತಾರಪ್ಪ ಅಂತಂದ್ರೆ, ಅವರು ಮೂರನೇ ಏನು ಹೇಳ್ತಾರಂದ್ರೆ ನಮ್ಮ ರೈತರಿಗೆ ಬಿತ್ತಾಕ್ ಬಂದಿಲ್ಲ ಅಂತ. 10 ಬಿತ್ತಿ ಬಿಟ್ಟಾರಂತವ್ರು ಬೀಜ. 70-80 ವರ್ಷದಿಂದ ತಾತ ಮುತ್ತಾಲಕ್ಕಿಂದ ರೈತಾಕಿ ಮಾಡ್ಕೊಂಡು ಬಂದಿರ್ತಕ್ಕಂತನೂ ಇವರು ಎಸಿ ರೂಮ್ನಾಗ ಕೂತವ್ರು ಭಾಳ ಶಾಣ್ಯರಾಗ್ಬಿಟ್ಟಾರೆ. ಆಮೇಲೆ ಹೇಳ್ತಾರೆ ಅದಕ್ಕೆ ಗಾಳಿ ಬೆಳಕಿದ್ದಿಲ್ಲ, ಗಾಳಿ ಬೆಳಕು ಸಿಕ್ಕಿಲ್ಲ. ಸ್ವಾಮಿ, ಗಾಳಿ ಬೆಳಕು ಮ್ಯಾಲೆ ಬರ್ತೈತಿ, ತೊಗರಿ ಕಾಯಿ ಮ್ಯಾಲೆ ಹಾಕ್ಕವು, ಹೂವು ಮ್ಯಾಲೆ ಹಾಕ್ಕವು. ಏನು ಹೂವು ಬಡ್ಡ್ಯಾಗ ಆಗೋದಿಲ್ಲ, ಕಾಯಿ ಬಡ್ಡ್ಯಾಗ ಆಗೋದಿಲ್ಲ. ತೊಗರಿ ಕಾಯಿ ಮ್ಯಾಲ್ಗಡೆ ಬಿಸಿಲು ಗಾಳಿ ಚೆನ್ನಾಗಿ ಬೀಳ್ತದೆ. ಅದನ್ನು ಈ ರೀತಿ ರೈತರಿಗೆ ಮತ್ತು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಾವೇನು ಡಿಮ್ಯಾಂಡ್ ಮಾಡಿದ್ದೀವಿ ಅವ್ರಿಗೆ, ಮೊದಲು ಕಂಪ್ಲೀಟ್ ಸರ್ವೆ ಮಾಡಿ, ಹೊಲಗಳಿಗೆ ಹೋಗಿ ರೈತರು ಹೊಲಕ್ಕೆ ಹೋಗಿ ಸರ್ವೆ ಮಾಡಿರಿ, ಯಾಕೆ ನಷ್ಟ ಆಗೈತೆ ಅನ್ನೋದ್ರ ಬಗ್ಗೆ ತನಿಖೆ ಆಗಲಿ. ಬೀಜ ಏಜೆನ್ಸಿಗಳು ನಿಮ್ಗೇನು ಬೀಜ ಸಪ್ಲೈ ಮಾಡ್ಯಾರ, ಯಾವ ಹೊಲದಾಗ ಬೀಜ ಬೆಳೆದಾರ ಅಂತ ಹೊಲಕ್ಕೆ ಹೋಗ್ರಿ, ಅಲ್ಲಿ ಹೋಗಿ ತನಿಖೆ ಮಾಡಿರಿ, ಗೊತ್ತಾಗುತ್ತೆ ಇವ್ರು ಹುಳುಕೇನು ಹೊರಗೆ ಬರ್ತದೆ ಅಂತಕ್ಕಂಥದ್ದು ನಾವು ಹಿಡಿದ್ರು ಕೂಡ ಇವತ್ತಿನವರೆಗೆ ಜಿಲ್ಲಾಧಿಕಾರಿ ಆಗಲಿ JD ಆಗಲಿ ಮಾಡ್ತಾ ಇಲ್ಲ. ಕೃಷಿ ಸಚಿವರಿಗೆ ಪತ್ರ ಬರೆದಿದ್ದೇವೆ, ಎಲ್ರಿಗೂ ಪತ್ರ ಬರೆದಿದ್ದೇವೆ, ಯಾರೂ ಕೂಡ ಇದರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಅನಿವಾರ್ಯವಾಗಿ ಇವತ್ತು ಸುಮಾರು 100 ಜನ ರೈತ ಪ್ರತಿನಿಧಿಗಳು ಇಲ್ಲಿ ಬಂದಿರತಕ್ಕಂಥವ್ರೆಲ್ಲರೂ ಕೂಡ ಪ್ರತಿ ಊರಿಂದ ಒಬ್ಬೊಬ್ಬರು ಬಂದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಸುಮಾರು 5 ಜನ ಇದ್ದಾರೆ. 5 ಜಿಲ್ಲಾ ಪಂಚಾಯತಿ ಕ್ಷೇತ್ರವನ್ನು ಪ್ರತಿನಿಧಿಸತಕ್ಕಂಥವ್ರು ಇದ್ದಾರೆ. ಆಯಾ ಹಳ್ಳಿಗಳಲ್ಲಿರ್ತಕ್ಕಂಥ ರೈತ ಪ್ರತಿನಿಧಿಗಳು ಊರಿಗೆ ಒಬ್ಬೊಬ್ಬರನ್ನ ಕರ್ಕೊಂಡು ಬಂದಾಗಿದೆ. ಈ ರೀತಿಯಾಗಿ ಅವ್ರ ದಾಖಲಾತಿಗಳ ಸಮೇತ ಯಾವ್ಯಾವ ಊರಿಗೆ ಏನು ನಷ್ಟ ಆಗಿದೆ ಅಂತೇಳಿ ರೈತರದ್ದು ವಿತ್ ಸಿಗ್ನೇಚರ್ ವಿತ್ ಸರ್ವೆ ನಂಬರ್ ಹಾಕ್ಬಿಟ್ಟು ಅವರು ಉತ್ತಾರೆ ಹಚ್ಚಿ ಇವತ್ತು ಲೋಕಾಯುಕ್ತ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ SP ಅವರಲ್ಲಿ ಇದನ್ನು ನಾವು ಕೇಸ್ ಮಾಡ್ತಾ ಇದ್ದೇವೆ. ಮಾನ್ಯ ಕೃಷಿ ಸಚಿವ ಚಲುವರಾಜ ಸ್ವಾಮಿ ಅವ್ರನ್ನ ಕೂಡಲೇ ಬಂಧಿಸಬೇಕು, ಕೂಡಲೇ ತನಿಖೆಗೆ ಒಳಪಡಿಸಬೇಕು. ಅದೇ ರೀತಿಯಾಗಿ
ಏನು ಬೀಜ ನಿಗಮದ ಅಧಿಕಾರಿಗಳಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕು. ಅದೇ ರೀತಿಯಾಗಿ ಕಮಿಷನರ್ ಮತ್ತು JD ಮತ್ತು DC ಇವರೆಲ್ಲರನ್ನು ಕೂಡ ಕೂಡಲೇ ತನಿಖೆಗೊಳಿಸಬೇಕು. ಮತ್ತು ಇಲ್ಲೇನು 80 ಏಜೆನ್ಸಿಗಳದಾವಲ್ಲ, ಏನು ಬೀಜ ಸಪ್ಲೈ ಮಾಡಿದಂಥ ಏಜೆನ್ಸಿಗಳದಾವಲ್ಲ, ಅದು ಬೀಜ ನಿಗಮದ ಮುಖಾಂತರ ಏನು ಮಾಡ್ಯಾರಲ್ಲ, ಅವರೆಲ್ಲರೂ ಎಲ್ಲೆಲ್ಲಿ ಬೀಜ ನಡೆದಾರ ಹೊಲಕ್ಕೆ ಹೋಗಿ ತನಿಖೆ ಆಗಬೇಕು. ಯಾರು ಕಳಪೆ ಬೀಜ ಸಪ್ಲೈ ಮಾಡ್ಯಾರ ಅವರೆಲ್ಲರನ್ನು ಕೂಡ ಕೂಡಲೇ ಬಂಧಿಸಿ ಜೈಲಿಗೆ ಹಾಕಬೇಕು. ಮತ್ತು ಸುಮಾರು 4 ರಿಂದ 5 ಸಾವಿರ ಕೋಟಿ ಏನು ನಷ್ಟ ಆಗಿದೆ, 5,000 ಕೋಟಿ ನಷ್ಟವನ್ನು ಸರ್ಕಾರ ಇವತ್ತು ಪರಿಹಾರ ರೂಪದಲ್ಲಿ ರೈತರಿಗೆ ಕೊಡಬೇಕು ಅಂಥೇಳಿ ಇವತ್ತೇನು ಅಧಿಕೃತವಾಗಿ ಏನು ಲೋಕಾಯುಕ್ತರಲ್ಲಿ ಪ್ರತಿ ಊರಿನಿಂದ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ. ಪ್ರತಿ ಊರಿನಿಂದ ಒಂದೊಂದು ಜನಪ್ರತಿನಿಧಿ, ನಮ್ಮ ರೈತ ಪ್ರತಿನಿಧಿ ಬಂದು ಎಲ್ಲ ರೈತರ ಪರವಾಗಿ ಕೇಸ್ ಕೊಡ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ. ಎಂಟೈರ್ ಈ ಜಿಲ್ಲೆಯ 650 ಹಳ್ಳಿಯ ರೈತರು ಕೂಡ ಈ ರೀತಿ ಕೇಸ್ಗಳನ್ನು ದಾಖಲೆ ಮಾಡ್ತಕ್ಕಂಥ ಕೆಲಸ ಇವತ್ತಿನಿಂದ ಪ್ರಾರಂಭ ಮಾಡ್ತಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಮಾಧ್ಯಮದ ಸ್ನೇಹಿತರಲ್ಲಿ ಕೈ ಮುಗಿದು ಕೇಳ್ತೇನೆ. ಅಧಿವೇಶನ ನಡೀತಾ ಇದೆ, ಆದರೆ ಅಧಿವೇಶನದಲ್ಲಿ ಈ ವಿಷಯ ಗಂಭೀರವಾಗಿ ಚರ್ಚೆ ಆಗಬೇಕಾಗಿದ್ದರೆ ಮಾಧ್ಯಮದವರು ತಾವು ಯಾವ ರೀತಿ ಈ ರೈತರ ನೆರವಿಗೆ ಎತ್ತಿ ತೋರಿಸ್ತೀವಿ ಅನ್ನೋದ್ರ ಮೇಲೆ ತಮ್ಮದು ಕೂಡ ಜವಾಬ್ದಾರಿ ಇದೆ. ನಾನು ಈ ಜಿಲ್ಲೆಯ ಮಾಧ್ಯಮದ ಬಂಧುಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ. ನೋಡಿ, ನಮ್ಮ ರೈತ ಬಡವ, ಅವನು ಸಂಘಟನೆ ಇಲ್ಲ, ಅವನು ಬಿಜಾಪುರಕ್ಕೆ ಬಂದು ಇಲ್ಲಿ ಸಂಘಟನೆ ಮಾಡಿ ಹೋರಾಟ ಮಾಡ್ತಕ್ಕಂಥ ಶಕ್ತಿ ಅವನಿಗಿಲ್ಲ. ಅದಕ್ಕೆ ರೈತರ ಪರವಾಗಿ ಒಬ್ಬೊಬ್ಬ ಪ್ರತಿನಿಧಿಗಳು ಬಂದರೆ ಅವರು ಇಡೀ ಊರಿಂದ ಬಂದ್ದಾರೆ ಅಂತಕ್ಕಂಥ ಭಾವನೆಯಿಂದ ನೀವು ಇದನ್ನು ಹೆಚ್ಚು ಇದಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸ ಮಾಧ್ಯಮದಿಂದ ಆಗಬೇಕು ಅಂತ ಹೇಳಿ ನಾನೆಲ್ಲ ರೈತರ ಪರವಾಗಿ, ಜಿಲ್ಲೆಯ ರೈತರ ಪರವಾಗಿ ತಮ್ಮಲ್ಲಿ ಕೂಡ ಕಳಕಳಿ ವಿನಂತಿ ಮಾಡ್ತೇನೆ. ಈಗ ಇವತ್ತಿನಿಂದ ಈ ಸಾಯಂಕಾಲದವರೆಗೆ ಇಲ್ಲಿ ಶಾಂತಿಯುತವಾಗಿ ಪಾಳೆ ಮೇಲೆ ನಿಂತ್ಕೊಂಡು ನಮ್ಮೆಲ್ಲ ರೈತ ಪ್ರತಿನಿಧಿಗಳು ಕೇಸ್ಗಳನ್ನು ಮಾಡ್ತಾರೆ. ಅದಾದ ನಂತರ ನಾಳೆನೂ ಕೂಡ ಇದು ನಿರಂತರ ಪ್ರಾರಂಭ ಇರ್ತದೆ. ನಾನು ಇದನ್ನು ಒಂದೇ ಹಂತ, ಎರಡನೇ ಹಂತನೂ ಕೂಡ ನಾವು ಗವರ್ನರ್ಗೆ ಮನವಿ ಕೊಡೋದಿದೆ. ಯಾವ ಭ್ರಷ್ಟ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕೃಷಿ ಸಚಿವರು ಮಾಡ್ತಾಯಿದ್ದಾರೆ, ಯಾವ ಈ ಏಜೆನ್ಸಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕೃಷಿ ಸಚಿವರು ಮಾಡ್ತಾಯಿದ್ದಾರೆ. ನಾನು ನೇರವಾಗಿ ಆರೋಪ ಮಾಡಲಿಕ್ಕೆ ಬಯಸ್ತೇನೆ. ಈ ಏನು ಬೀಜದಲ್ಲಿ ಬರ್ತಕ್ಕಂಥ 100 ಕೋಟಿ ಏನು ಲಂಚದ ವ್ಯವಹಾರ ನಡೀತಾ ಇದೆ, ಇದು ಕೃಷಿ ಸಚಿವರಿಗೂ ಕಮಿಷನ್ ಹೋಗ್ತಾ ಇದೆ. ಇದು ಕಮಿಷನರ್, ಅಗ್ರಿಕಲ್ಚರ್ ಕಮಿಷನರು ಇದರಲ್ಲಿ ಕಮಿಷನ್ ತಿಂತಾ ಇದ್ದಾರೆ. JD ಇದಕ್ಕೆ ಮೂಲ ಕಾರಣವಾಗಿತ್ತು. ಇವರೆಲ್ಲರನ್ನೂ ಕೂಡ ಬಣ್ಣ ಬಯಲು ಮಾಡಬೇಕಾಗಿದ್ದರೆ ನಾವು ಗವರ್ನರ್ ಹತ್ರ ಕೂಡ ನಾವು ಅಪೀಲ್ ಮಾಡೋರಿದ್ದೇವೆ. ಎಲ್ಲ ರೈತರು ಸೇರಿ ಗವರ್ನರ್ ಹತ್ರ ಕೂಡ ಅಪೀಲ್ ಮಾಡೋರಿದ್ದೇವೆ. ಗವರ್ನರ್ ಸಮಯ ಕೊಟ್ಟರೆ ಈ ಜಿಲ್ಲೆಯಿಂದ 650 ಹಳ್ಳಿಯ ರೈತ ಪ್ರತಿನಿಧಿಗಳು ಗವರ್ನರ್ಗೆ ಹೋಗಿ ನಾವು ಮನವಿ ಕೊಡ್ತೇವೆ. ಎಲ್ಲರ ಮೇಲೆ ಕ್ರಿಮಿನಲ್ ಕೇಸನ್ನು ಮೊಕದ್ದಮೆಯನ್ನು ದಾಖಲು ಮಾಡಬೇಕು. ಅನಿವಾರ್ಯ ಬಂದರೆ ಈ ಒಂದು ಕಳಪೆ ಬೀಜ ಸಪ್ಲೈ ಮಾಡಿದಂಥ ಏನು ಮಾಫಿಯಾ ಏನಿದೆ, ಈ ಮಾಫಿಯಾ ವಿರುದ್ಧ CBI ತನಿಖೆ ಕೂಡ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಮಾಡೋರಿದ್ದೇವೆ. ಶೀಘ್ರವೇ ನಾವು ರಾಜ್ಯಪಾಲರಿಗೆ ಏನು ಮನವಿ ಮಾಡಿಕೊಳ್ತಾ ಇದ್ದೇವೆ. ಅವರು ಅಪಾಯಿಂಟ್ಮೆಂಟ್ ಕೊಟ್ಟರೆ ಊರಿಂದ ಒಬ್ಬೊಬ್ಬ ಪ್ರತಿನಿಧಿ, ಒಂದು ರೈತ ಪ್ರತಿನಿಧಿ ಹೋಗಿ ಅಲ್ಲಿ ಕೂಡ ಕೇಸ್ ಮಾಡ್ತಕ್ಕಂಥ ಕೆಲಸ ಅವರು ಒಂದು ಒಪ್ಪಿಗೆ ಕೊಟ್ಟು ನಾವು ಡಿಮ್ಯಾಂಡ್ ಮಾಡೋರಿದ್ದೇವೆ. ಈ ಒಂದು ಸರ್ಕಾರ ಏನು ಭ್ರಷ್ಟನ್ನು ರಕ್ಷಣೆ ಮಾಡ್ತಾ ಇದೆ, ಅದರ ವಿರುದ್ಧ ನಾವು ತನಿಖೆ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ನಾವು ಮಾಡೋರಿದ್ದೀವಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಥ್ಯಾಂಕ್ ಯು ಸರ್. ಬಗ್ಗೆ ಆಲ್ರೆಡಿ ಕೇಸ್ ರಜಿಸ್ಟರ್ ಆಗಿದೆ. ಇವಾಗ ನೀವೇನು ಕೊಡ್ತೀರಲ್ಲ ಆ ಕೇಸ್ಗೆ ಇದನ್ನೆಲ್ಲ ಅಳವಡಿಸ್ಕೊಡ್ತಾರೆ. ಇವಾಗ ಆಲ್ರೆಡಿ ಸಾಹೇಬ್ರ ಕೇಸ್ ಮಾನ್ಯ ಲೋಕಾಯುಕ್ತ ಸಾಹೇಬರು ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ನೀವೇನು ಕೊಡ್ತಾ ಇದ್ದೀರಿ ಇವನ್ನೆಲ್ಲ ಇದನ್ನು ಕೂಡ ಅವ್ರ ಜೊತೆ ಅಳವಡಿಸ್ಕೊಳ್ಳಿಕ್ಕೆ ನಾವು ಒಂದು ವರದಿನ ಇದನ್ನು ಕಳಿಸ್ಕೊಡ್ತೀವಿ.
ನಮ್ಮ ಎಸ್ ಪಿ ಸಾಹೇಬ್ರು ತಾವು ಊಟದ ಟೈಮ್ನಾಗ ಬಂದಿರಬೇಕು. ಅದರ್ವೈಸ್ ನಮ್ಮ ಎಸ್ ಪಿ ಸಾಹೇಬ್ರು ಆಮೇಲೆ ನೀವು ಇದನ್ನು ಕೊಡ್ರಿ, ನೀವು ಒಂದು 10 ನಿಮಿಷ ಒಳಗಡೆ ಕೊಡ್ರಿ, ನಾನು ಸ್ವಲ್ಪ ಮಾತಾಡ್ಕೊಳ್ತೀನಿ. ಬಿಜಿ ಬರತೈತಿ ಭಾರತ ಪರವಾಗಿಲ್ಲ ಸರ್, ಇಲ್ಲೇ ಪಾಳ್ಯಕ್ಕಷ್ಟೇ ಆಯ್ತು, ಪರವಾಗಿಲ್ಲ ಸರ್. ನಾನು ರೈತರ ಜೊತೆಗೆ ಇಲ್ಲೇ ಇರ್ತೀನಿ. ಇಲ್ಲ ಸರ್, ಅವ್ರ ಜೊತೆಗೆ ಇಲ್ಲೇ ಇರ್ತೀನಿ. ನಡು ಅಡ್ಡಾಡ್ಬೇಡ್ರಿ. ಏನ ಹೊರಗಡೆ ಸೇರ್ಬೇಡ ಏ ಬರ್ರಿ ಗೌಡನ್ ಬಾನ್ ಇಲ್ಲಿ ಬಾನ್ ರೈತರ ಬೆಳೆ ತೊಗರಿ ಬೆಳೆ ಹಾನಿಯಾದದ್ದಕ್ಕೆ ಸರ್ಕಾರ ಇಲ್ಲಿ ಮಠ ಯಾವುದೇ ಒಂದು ಸರ್ವೆಯನ್ನು ಮಾಡಿಲ್ಲ ಮತ್ತು ಅದು ಎಷ್ಟು ಜಮೀನುಗಳ ತೊಗರಿ ಬೆಳೆ ಹಾಳಾಗ್ಯಾವ ಅನ್ನೋದು ಗೊತ್ತಿಲ್ಲ. 5 ಲಕ್ಷ ಎಕರೆಗಳು ರೈತರ ಜಮೀನುಗಳು ಕಳಪೆ ಬೀಜ ಕೊಟ್ಟಿದ್ದರಿಂದ ಎಲ್ಲ ಹಾಳಾಗಿದೆ. ಮತ್ತು ಸರ್ಕಾರದವರು ಆ ಬೀಜಗಳನ್ನು ಕಳಪೆ ಬೀಜ ಕೊಟ್ಟ ಏಜೆನ್ಸಿಗಳಿಗೆ ಕೇಳಿಲ್ಲ ಮತ್ತು ಸರ್ವೆನೂ ಮಾಡಿಲ್ಲ. ಈ ರೀತಿ ರೈತರಿಗೆ ಅಘೋರ ಅನ್ಯಾಯ ಆಗಿದೆ. ರೈತರನ್ನ ಶೀಘ್ರದಲ್ಲಿ ರೈತರಿಗೆ ಬೆಳೆ ಪರಿಹಾರ ಕೊಡಬೇಕಂತೇಳಿ ಸರ್ಕಾರಕ್ಕೆ ಕೇಳ್ಕೊಳ್ತೀವಿ ನಾವು. ಯಾಕಂದ್ರೆ ಅನ್ಯಾಯ ಆದ ರೈತರು ಯಾಕಂದ್ರೆ ಮೇಜರ್ ಪೋರ್ಷನ್ ತೊಗರಿ ಬಿಜಾಪುರದಲ್ಲಿ ಮತ್ತು ಗುಲ್ಬರ್ಗ 2 ಜಿಲ್ಲೆದಾಗ ಹೆಚ್ಚಿನ ಬೆಳೆಗಳನ್ನು ಬೆಳೀತಾರೆ. ಅದಕ್ಕೆ ಅತಿ ಶೀಘ್ರದಲ್ಲಿ ಇದನ್ನು ಸರ್ವೆ ಮಾಡಿಸಿ ಸರ್ಕಾರದವರು ಬೆಳೆ ಪರಿಹಾರವನ್ನು ರೈತರಿಗೆ ಒದಗಿಸಬೇಕಂತೇಳಿ ಈ ಮುಖಾಂತರ ಹೇಳಿ ನಾನು ವಕೀಲರ ಸಂಘ ಅಧ್ಯಕ್ಷ ಮತ್ತು DG ಬಿರಾದರ ವಕೀಲರು. ಇವತ್ತು ಬಿಜಾಪುರದಲ್ಲಿ ಈ ಬಿಜಾಪುರ ಜಿಲ್ಲೆ ರೈತರ ಬೆಳೆ ಏನು ಹಾನಿಯಾಗಿದೆ, ಆ ಹಾನಿಯ ಆದಂಥ ರೈತರ ಇವತ್ತು ಲೋಕಾಯುಕ್ತಕ್ಕೆ ಬಂದು ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂದರೆ ಬಿಜಾಪುರದಲ್ಲಿ ಇವತ್ತು ಬಂದಂಥ ರೈತರು ಒಂದು 100 ರೈತರು ಒಬ್ಬ ಪ್ರತಿನಿಧಿಯಾಗಿ ಒಬ್ಬರು ಬಂದು ಇವತ್ತು ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ. ಒಟ್ಟಾರೆ ಈ ಕೃಷಿ ಇಲಾಖೆಯನ್ನು ಸರಬರಾದಂಥ ಏನು ತೊಗರಿ ಬೀಜದವು ಕಳಪೆ ಮಟ್ಟದಿರೋದ್ರಿಂದ ಈ ತೊಗರಿ ಬೆಳೆ ಸಂಪೂರ್ಣ ನಾಶ ಆಗಿದೆ ಜಿಲ್ಲೆಯೊಳಗೆ. ರೈತರು ಹಾನಿಗೀಡಾಗ್ಯಾರ. ಈ ರೈತರ ನೆರವಿಗೆ ಸರ್ಕಾರ ಬರಲಿಲ್ಲ ಅಂದ್ರೆ ಮತ್ತೆ ರೈತರ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಈಗ ರೈತರ ಬೆಳೆ ಕಮರ್ಷಿಯಲ್ ಬೆಳೆ ಅಂದ್ರೆ ತೊಗರಿ ಬೆಳೆ ಒಂದೇ. ಆ ಬೆಳೆ ನೀವು ಇವತ್ತು ಕೈ ಕೊಟ್ಟಿದ್ದರಿಂದ ರೈತರು ಭಾಳ ಸಂಕಷ್ಟನಾಗದ. ಅದಕ್ಕೆ ಕೂಡಲೇ ಸರ್ಕಾರ ಎಚ್ಚೆತ್ತು ಬೇಗನೆ ಈ ಸರ್ಕಾರ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು, ಪರಿಹಾರವನ್ನು ಕೊಡಬೇಕು. ಅದನ್ನು ಬಿಟ್ಟು ನಾವು 15 ದಿವಸದಿಂದ ಸತತ ನಮ್ಮ ರಾಜ್ಯಾಧ್ಯಕ್ಷ ಅಂತ ಎಸ್ ನಡಳ್ಳಿ ಅವರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ನೀವು ಸರ್ವೆ ಮಾಡಿ ಅದನ್ನು ಸರ್ಕಾರಕ್ಕೆ ನೀವು ಅದನ್ನು ಸಲ್ಲಿಸಿದ ರೀತಿ ಒತ್ತಾಯ ಮಾಡ್ತಾಯಿದ್ದೀವಿ. ಸರ್ಕಾರ ಅದ್ರ ಬಗ್ಗೆ ಕಿಂಚಿತ್ತೂ ಲಕ್ಷ್ಯ ಕೊಡ್ತಾ ಇಲ್ಲ. ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರ ಈ ರೈತರ ಬಗ್ಗೆ ವಿರೋಧಿ ಸರ್ಕಾರದ ಇದೆ. ಯಾವಾಗಲೂ ರೈತರ ಬಗ್ಗೆ ವಿರೋಧಿ ಸರ್ಕಾರ ಇದೆ. ಯಾವಾಗ ಸರ್ಕಾರ ಬಂತು ಸಾಕಷ್ಟು ಯೋಜನೆಗಳಿವೆ, ರೈತರಿಗೆ ಅನುಕೂಲ ಆಗೋಂಥ ಯೋಜನೆಗಳು ಎಲ್ಲ ಬಂದ್ ಮಾಡೋ ಮೂಲಕ ಇವತ್ತು ರೈತರಿಗೆ ತೊಂದರೆ ಕೊಡ್ತಾ ಇದೆ. ಒಟ್ಟಾಗಿ 100 ಇಲಾಖೆಗಳು ಇದಾವೆ ರಾಜ್ಯದಲ್ಲಿ, ದೇಶದಲ್ಲಿ. ಆ ಕೃಷಿ ಇಲಾಖೆ ಭಾಳ ಸ್ವಚ್ಛ ಇರಬೇಕು. ಯಾಕಂದ್ರೆ ನಮ್ಮ ಅನ್ನ ಸಿಗೋದು ಈ ಭೂಮಿ ಮೇಲೆ ಜೀವಿ ಬದುಕಬೇಕಂದ್ರೆ ಅನ್ನನ ಮುಖ್ಯ. ಅನ್ನ ಸಿಗಬೇಕಂದ್ರೆ ರೈತ ಜೀವಂತ ಆಗಿರಬೇಕು. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ರೈತರನ್ನು ಕೊಲ್ತಾ ಇದೆ. ಅದಕ್ಕೆ ಇವತ್ತು ಕೃಷಿ ಇಲಾಖೆ ಹೆಂಗಾಗಿದೆ ಅಂದ್ರೆ ಇದು ಕೃಷಿ ಮಂತ್ರಿ ಅಂಗಡಿ ಆಗೈತಿ, ಕೃಷಿ ಮಂತ್ರಿ ಉದ್ಯೋಗ ಕೇಂದ್ರ ಆಗೈತಿ.
ಇದು ಎಲ್ಲಿವರೆಗೆ ಹೋಗುವುದಿಲ್ಲ. ಯಾವಾಗ ರೈತರಿಗೆ ಅನುಕೂಲ ಆಗಬೇಕು, ರೈತರ ಸೇವೆ ಮಾಡಬೇಕಂತಕ್ಕಂಥ ಭಾವನೆಯಿಂದ ಇಲ್ಲಿ ಕೃಷಿ ಮಂತ್ರಿ ಕೆಲಸ ಮಾಡಿದ್ರೆ ಮಾತ್ರ ಇದು ರೈತರಿಗೆ ಅನುಕೂಲ ಆಗ್ತೈತಿ. ಅದು ಇದನ್ನು ತಮ್ಮ ಮೂಲಕ ಮನವಿ ಮಾಡ್ತಾನೋ ಈ ಕೃಷಿ ಮಂತ್ರಿ ಬೇಗ ತೊಲಗಬೇಕು. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 5,34,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ತೊಗರಿ ಬೆಳೆ ಸಂಪೂರ್ಣ ನಷ್ಟ ಆಗಿದೆ. ಇದಕ್ಕೆ ಕಳಪೆ ಬೀಜ ಸಪ್ಲೈ ಮಾಡದೆ ಕಾರಣ ಅಂತಕ್ಕಂಥದ್ದು ಈಗಾಗಲೇ ಸಾಬೀತಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ರೈತರ ಬಾಯಲ್ಲಿದೆ, ಕಳಪೆ ಬೀಜದಿಂದಾಗೇ ಈ ಬೆಳೆ ನಷ್ಟ ಆಗಿದೆ ಅಂತೇಳಿ. ಅದನ್ನು ಕುರಿತು ಜಿಲ್ಲಾಧಿಕಾರಿಗಳಿಗೆ, ಕೃಷಿ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಹಲವಾರು ಮನವಿಗಳನ್ನು ಮಾಡಿದಾಗಿದೆ. ಕಳಪೆ ಬೀಜ ಸಪ್ಲೈ ಮಾಡಿದಂಥ ಏಜೆನ್ಸಿಗಳ ಬಗ್ಗೆ ಎನ್ಕ್ವೈರಿ ಮಾಡಿರಿ, ಯಾರು ಸಪ್ಲೈ ಮಾಡಿದಾರೆ ಅವ್ರನ್ನ ಬಂಧಿಸ್ರಿ, ಮತ್ತು ಆದಂಥ ನಷ್ಟಕ್ಕೆ ಸುಮಾರು 5,000 ಕೋಟಿಯ ನಷ್ಟ ಆಗಿದೆ, ಅದಕ್ಕೆ ಪರಿಹಾರ ಕೊಡಬೇಕು ಸರ್ಕಾರ ಅಂಥೇಳಿ ಆಗ್ರಹ ಮಾಡಿ ಹೋರಾಟವನ್ನು ಶಾಂತಿಯುತವಾಗಿ ರೈತರು ಮಾಡ್ತಾಯಿದ್ದಾರೆ. ಆದರೆ ಇವತ್ತಿನವರೆಗೂ ಈ ಸರ್ಕಾರಕ್ಕೆ ಕಿವಿ ಕೇಳ್ತಾ ಇಲ್ಲ ಮತ್ತು ಕಣ್ಣು ಕಾಣಿಸ್ತಾ ಇಲ್ಲ. ಅದಕ್ಕೆ ಇವತ್ತಿನಿಂದ 650 ಹಳ್ಳಿಗಳ ರೈತ ಪ್ರತಿನಿಧಿಗಳು ಲಕ್ಷಾಂತರ ರೈತರ ಪರವಾಗಿ ಕೇಸ್ಗಳನ್ನು ದಾಖಲೆ ಮಾಡ್ತಕ್ಕಂಥ ಕೆಲಸ ಲೋಕಾಯುಕ್ತದಲ್ಲಿ ಪ್ರಾರಂಭ ಆಗಿದೆ. ಕೃಷಿ ಸಚಿವರ ವಿರುದ್ಧ, ಅಗ್ರಿಕಲ್ಚರ್ ಕಮಿಷನರ್ ವಿರುದ್ಧ, ಸೆಕ್ರೆಟರಿ ವಿರುದ್ಧ ಮತ್ತು DC ವಿರುದ್ಧ ಮತ್ತು JD ವಿರುದ್ಧ ಕ್ರಿಮಿನಲ್ ಕೇಸ್ಗಳನ್ನು ದಾಖಲೆ ಮಾಡಬೇಕು. ಕೂಡಲೇ ಅವ್ರನ್ನ ಬಂಧಿಸಬೇಕು. ಯಾವ ಕಳಪೆ ಬೀಜ ಸಪ್ಲೈ ಮಾಡಿದಂಥ ಏಜೆನ್ಸಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡ್ತಾಯಿದ್ದಾರೆ, ಕೃಷಿ ಸಚಿವರು ಮಾಡ್ತಾಯಿದ್ದಾರೆ. ಅವ್ರ ಮೇಲೆ ಕ್ರಮ ಆಗಬೇಕು, ಸಮಗ್ರ ತನಿಖೆ ಆಗಬೇಕು ಮತ್ತು ರೈತರಿಗೆ ಪರಿಹಾರ ಕೊಡಬೇಕು ಅನ್ನೋ ಡಿಮ್ಯಾಂಡನ್ನು ಮಾಡಿ ಇವತ್ತಿನಿಂದ ಕಾನೂನಾತ್ಮಕ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಇದಲ್ಲದೆ ಸೋಮವಾರದಿಂದ ಗವರ್ನರ್ನ ಭೇಟಿ ಹಾಕೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ. ಗವರ್ನರು ನಮ್ಮ ರೈತ ಪ್ರತಿನಿಧಿಗಳಿಗೆ ಪರ್ಮಿಷನ್ ಕೊಟ್ಟ ತಕ್ಷಣ ನಾವು ಗವರ್ನರ್ನ ಕೂಡ ಭೇಟಿಯಾಗಿ ಪ್ರತಿಯೊಬ್ಬ ಊರಿಂದ ಒಬ್ಬ ರೈತ ಪ್ರತಿನಿಧಿ, 650 ಹಳ್ಳಿಗಳಿದ್ದಾವೆ, 650 ಹಳ್ಳಿಗಳಿಂದ ಒಬ್ಬೊಬ್ಬ ಪ್ರತಿನಿಧಿಯನ್ನು ಕರೆದುಕೊಂಡು ಹೋಗಿ ಇಲ್ಲಿ ಆಗಿರ್ತಕ್ಕಂಥ ಅನಾಹುತ ದುರಂತ ಏನಾಗಿದೆ, ರೈತರಿಗೇನೋ ಅನ್ಯಾಯ ಆಗಿದೆ, ರೈತರಿಗೆ ನಷ್ಟ ಆಗಿದೆ, ಅದಕ್ಕೆ ಕಾರಣ ಯಾರು, ಕಾರಣರಾಗಿರ್ತಕ್ಕಂಥ ಕೃಷಿ ಸಚಿವರನ್ನ ಕೂಡಲೇ ಬಂಧಿಸಬೇಕು. ಅನಿವಾರ್ಯ ಬಂದರೆ ಈ ಸರ್ಕಾರ ಈ ಭ್ರಷ್ಟ ಅಧಿಕಾರಿಗಳನ್ನು, ಕೃಷಿ ಸಚಿವರನ್ನ ಮತ್ತು ಈ ಒಂದು ಕಳಪೆ ಬೀಜ ಸಪ್ಲೈ ಮಾಡಿದ ಏಜೆನ್ಸಿಗಳನ್ನ ರಕ್ಷಣೆ ಮಾಡುವಂಥ ಏನು ಪ್ರಯತ್ನ ಮಾಡ್ತಾಯಿದೆ. ಅನಿವಾರ್ಯ ಆದರೆ CBI ಎನ್ಕ್ವೈರಿ ಮಾಡಿ ಇವರೆಲ್ಲರನ್ನು ಕೂಡ ಬಂಧಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಕೂಡ ನಾವು ಸೋಮವಾರದಿಂದ ಗವರ್ನರ್ಗೆ ಮನವಿ ಕೊಡೋ ಮುಖಾಂತರ ಮಾಡೋರಿದ್ದೇವೆ. ಥ್ಯಾಂಕ್ ಯು ಸರ್.